ಸ್ನೇಹಿತರೆ ನಮಸ್ತೆ, ವೆಲ್ಕಮ್ ಟು ಸ್ಪರ್ಧಾದೀಪ ಜಾಬ್ಸ್ ಯೂಟ್ಯೂಬ್ ಚಾನಲ್. ವೀಕ್ಷಕರೇ, ಕರ್ನಾಟಕ ಲೋಕಸೇವಾ ಆಯೋಗದಿಂದ ಒಂದು ಮಹತ್ವದ ಪ್ರಕಟಣೆಯನ್ನು ಹೊರಡಿಸಲಾಗಿದೆ. ಅದು ಪ್ರಥಮ ದರ್ಜೆ ಸಹಾಯಕರ ಹುದ್ದೆಗಳ ನೇಮಕಾತಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಯಾರೆಲ್ಲ ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಿ ಪರೀಕ್ಷೆಯನ್ನು ಬರೆದಿದ್ರು ಅವರೆಲ್ಲ ಕೂಡ ಈ ವಿಡಿಯೋವನ್ನು ಕಂಪ್ಲೀಟ್ ಆಗಿ ನೋಡಲೇಬೇಕಾಗುತ್ತೆ. ಮತ್ತು ಈ ವಿಡಿಯೋ ಪ್ರಾರಂಭಿಸೋದಕ್ಕಿಂತ ಮುಂಚೆ ಇದೇ ಮೊದಲ ಬಾರಿಗೆ ನೀವು ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡುವ ಮೂಲಕ ಮುಂದೆ ಬರಲಿರುವ ಹೊಸ ವಿಡಿಯೋಗಳ ನೋಟಿಫಿಕೇಷನನ್ನು ಪಡೆಯಿರಿ. ಅದೇ ರೀತಿಯಾಗಿ ನಮ್ಮ ಟೆಲಿಗ್ರಾಮ್ ಗ್ರೂಪಿಗೆ ಕೂಡ ಜಾಯ್ನ್ ಆಗಿ ಅದರ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ. ಸ್ನೇಹಿತರೆ, ಕರ್ನಾಟಕ ಲೋಕಸೇವಾ ಆಯೋಗ ದಿನಾಂಕ 28/2/2021 ನಡೆಸಿದ ಸಹಾಯಕರು ಅಥವಾ ಪ್ರಥಮ ದರ್ಜೆ ಸಹಾಯಕರ ಗ್ರೂಪ್ ಸಿ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಸಾಮಾನ್ಯ ಜ್ಞಾನ ಪತ್ರಿಕೆ 3, ಸಾಮಾನ್ಯ ಕನ್ನಡ ಪತ್ರಿಕೆ 2 ಮತ್ತು ಸಾಮಾನ್ಯ ಇಂಗ್ಲಿಷ್ ಪತ್ರಿಕೆ 2ಗಳಿಗೆ ಸಂಬಂಧಿಸಿದಂತೆ ಕೀ ಉತ್ತರಗಳನ್ನು ದಿನಾಂಕ 3/3/2021 ಪ್ರಕಟಿಸಲಾಗಿದೆ. ಆಕ್ಷೇಪಣೆಗಳನ್ನು ಸಲ್ಲಿಸಲು ದಿನಾಂಕ 3/3/2021 ದಿನಾಂಕ 10/3/2021 ಸಮಯಾವಕಾಶವನ್ನು ನೀಡಲಾಗಿದ್ದು, ಸ್ವೀಕೃತವಾದ ಆಕ್ಷೇಪಣೆಗಳನ್ನು ಪರಿಶೀಲನೆ ಮಾಡಲಾಗಿರುತ್ತೆ. ಅಂತಿಮವಾಗಿ ಪರಿಷ್ಕರಿಸುತ್ತಿರ್ತಕ್ಕಂಥ ವಿಷಯ ಸಂಕೇತ 385, 386 ಮತ್ತು 387 ಕೀ ಉತ್ತರಗಳ ವಿವರಗಳು ಪತ್ರಿಕೆವಾರು ಈ ಕೆಳಗಿನಂತಿದೆ ಅಂತ ಇದೆ. ಸ್ನೇಹಿತರೆ, ಅಂದರೆ ಪರಿಷ್ಕೃತ ಕೀ ಉತ್ತರಗಳು ಅಥವಾ ರಿವೈಸ್ಡ್ ಕೀ ಆನ್ಸರನ್ನು ರಿಲೀಸ್ ಮಾಡಲಾಗಿದೆ. ಸೊ ನೀವು ಈ ಒಂದು ರಿವೈಸ್ ಮಾಡಿರ್ತಕ್ಕಂಥ ಕೀ ಆನ್ಸರ್ ನೋಡಿದರೆ ಆಶ್ಚರ್ಯ ಪಡ್ತೀರಿ. ಯಾಕೆ ಅಂತಂದರೆ ಸಾಮಾನ್ಯ ಜ್ಞಾನ ಪತ್ರಿಕೆಯಲ್ಲಿ 4 ಹಾಗೂ ಸಾಮಾನ್ಯ ಕನ್ನಡ ಪತ್ರಿಕೆಯಲ್ಲಿ ಒಟ್ಟು 15 ಮತ್ತು ಸಾಮಾನ್ಯ ಇಂಗ್ಲೀಷ್ ಪತ್ರಿಕೆಯಲ್ಲಿ 11 ರಿವೈಸ್ಡ್ ಆಗಿರ್ತಕ್ಕಂಥ ಕೀ ಆನ್ಸರ್. ಯಾಕೆಂದರೆ ನಾವು ಇಲ್ಲಿವರೆಗೂ ನೋಡಿದಂಗೆ 4ರಿಂದ 5 ಕ್ವಶನ್ಸ್ಗೆ ರಿವೈಸ್ಡ್ ಆಗಿರ್ತಕ್ಕಂಥದ್ದು ನೋಡ್ತೀವಿ. ಆದರೆ ಸಾಮಾನ್ಯ ಕನ್ನಡ ಪತ್ರಿಕೆಯಲ್ಲಿ 15 ಪ್ರಶ್ನೆಗಳನ್ನು ರಿವೈಸ್ಡ್ ಮಾಡಿರ್ತಕ್ಕಂಥದ್ದು ನಮಗೆ ಇಲ್ಲಿ ಗೊತ್ತಾಗುತ್ತೆ. ಸಾಮಾನ್ಯ ಜ್ಞಾನ ಪತ್ರಿಕೆಯಲ್ಲಿ ಒಟ್ಟು 4 ಪ್ರಶ್ನೆಗಳು ರಿವೈಸ್ಡ್ ಆಗಿದೆ. ಅದರಲ್ಲಿ ಪರಿಷ್ಕೃತ ಕೀ ಉತ್ತರದಲ್ಲಿ 1, 2, 3 ಅಥವಾ ಕೆಲವೊಂದಕ್ಕೆ ಗ್ರೇಸ್ ಅಂಕವನ್ನು ಕೊಟ್ಟಿದ್ದಾರೆ. ಕೆಲವಕ್ಕೆ ಸಾಮಾನ್ಯವಾಗಿ 2 ಉತ್ತರಗಳು ಸರಿ ಅಂತೇಳಿ ಕೂಡ ಕೊಟ್ಟಿರುತ್ತೆ. ಇನ್ನು ಸಾಮಾನ್ಯ ಕನ್ನಡ ಪತ್ರಿಕೆ ಇದು 386 ವಿಷಯ ಸಂಕೇತ. ಯಾರಲ್ಲ ಈ ಒಂದು ಕನ್ನಡ ಪತ್ರಿಕೆಯನ್ನು ಬರೆದಿದ್ರಿ ಗಮನಿಸಿ, ಒಟ್ಟು 15 ಪ್ರಶ್ನೆಗಳಿಗೆ ಇಲ್ಲಿ ರಿವೈಸ್ಡ್ ಆಗಿರ್ತಕ್ಕಂಥದ್ದು. ಅದರಲ್ಲಿ 6 ಪ್ರಶ್ನೆಗಳಿಗೆ ಗ್ರೇಸ್ ಅಂಕಗಳನ್ನು ಕೊಟ್ಟಿದ್ದಾರೆ. ಗ್ರೇಸ್ ಅಂತಂದರೆ ನೀವು ಆ ಪ್ರಶ್ನೆಯನ್ನು ಅಟೆಂಡ್ ಮಾಡಿದರೆ ಸಾಕು, ನಿಮಗೆ ಗ್ರೇಸ್ ಅಂಕ ಸಿಗುತ್ತೆ, ಅದು ಸರಿಯಾಗಿರಲಿ ತಪ್ಪಾಗಿರಲಿ. ಪರಿಷ್ಕೃತ ಕೀ ಉತ್ತರಗಳಲ್ಲಿ ಕೆಲವೊಂದಕ್ಕೆ 2 ಸರಿ ಅಂತ ಕೊಟ್ಟಿದ್ದಾರೆ. ಉದಾಹರಣೆಗೆ ನಾವು ಇಲ್ಲಿ ಪ್ರಶ್ನೆ 1ಕ್ಕೆ ನೋಡಿದರೆ 1 ಅಥವಾ 4 ಸರಿ ಅಂತ ಇದೆ. ಇದರಲ್ಲಿ ನೀವು 1 ಅಥವಾ 4ರಲ್ಲಿ ಯಾವುದಾದ್ರೂ 1ಅನ್ನು ಟಿಕ್ ಮಾಡಿದರೆ ನಿಮಗೆ ಅದರ ಒಂದು ಅಂಕ ಸಿಗುತ್ತೆ. ಕೆಲವೊಮ್ಮೆ ಒಂದೊಂದಕ್ಕೆ ಮಾತ್ರ ರಿವೈಸ್ಡ್ ಆಗಿರ್ತಕ್ಕಂಥದ್ದು ನಾವು ಇಲ್ಲಿ ನೋಡಬಹುದು. ಅದೇ ರೀತಿಯಾಗಿ ಮುಂದುವರೆದು ಸಾಮಾನ್ಯ ಇಂಗ್ಲೀಷ್ ಪತ್ರಿಕೆಯಲ್ಲಿ ನೋಡಿ 11 ಪ್ರಶ್ನೆಗಳು ರಿವೈಸ್ ಆಗಿರ್ತಕ್ಕಂಥದ್ದು. ಅದರಲ್ಲಿ ಒಂದು ಪ್ರಶ್ನೆಗೆ ಗ್ರೇಸ್ ಅಂಕವನ್ನು ಕೊಟ್ಟಿದ್ರೆ ಮತ್ತೊಂದಕ್ಕೆ ತಪ್ಪಾಗಿರ್ತಕ್ಕಂಥ ಉತ್ತರವನ್ನು ತೆಗೆದು ಸರಿಯಾಗಿರ್ತಕ್ಕಂಥ ಒಂದು ಆಯ್ಕೆಯನ್ನು ಪರಿಗಣಿಸಲಾಗಿದೆ. ಇನ್ನುಳಿದಿರತಕ್ಕಂಥ ಎಲ್ಲ ಪ್ರಶ್ನೆಗಳಿಗೂ ಕೂಡ 2 ಆಯ್ಕೆಗಳನ್ನು ಸರಿ ಅಂತೇಳಿ ಇಲ್ಲಿ ನಮೂದು ಮಾಡಲಾಗಿದೆ. ಸ್ನೇಹಿತರೆ, ಇದನ್ನು ಡೌನ್ಲೋಡ್ ಮಾಡ್ಕೋಬೇಕು ಅಂತಂದರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇದರ ಲಿಂಕ್ ಇರುತ್ತೆ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಇದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಪ್ರಶ್ನೆ ಪತ್ರಿಕೆಯನ್ನು ತೆಗೆದುಕೊಳ್ಳಿ. ಅದರಲ್ಲಿ ನಿಮ್ಮ ಅಂಕ ಹೆಚ್ಚಾಗುವಂತಹ ಸಾಧ್ಯತೆಯೇ ಜಾಸ್ತಿ ಇರುತ್ತೆ. ಇದಿಷ್ಟು ಕೂಡ ಈ ಒಂದು ಕೀ ಉತ್ತರಗಳ ಮಾಹಿತಿಯಾಗಿದೆ. ಇದೇ ರೀತಿಯ ಮತ್ತಷ್ಟು ಅಪ್ಡೇಟ್ಸ್ನೊಂದಿಗೆ ಮುಂದಿನ ವಿಡಿಯೋಗಳಲ್ಲಿ ನಿಮ್ಮನ್ನು ಭೇಟಿ ಆಗ್ತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.